ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಿಲಾಸ್ ಎಚ್ ರಚನ. ನಿಮಗೆಲ್ಲರಿಗೂ ಕಾಂತಿ ಕ್ರಿಯೇಷನ್ಸ್ನ ಕಥೆಗಾರ ಪಾಡ್ಕಾಸ್ಟ್ಗೆ ಸ್ವಾಗತ. ಸ್ನೇಹಿತರೆ, ಕರ್ಣ ಯಾರಿಗೂ ಗೊತ್ತಿಲ್ಲ. ಮಹಾಭಾರತದಲ್ಲಿ ಕರ್ಣ ಅನ್ನೋ ಹೆಸರು ಕೇಳಿದಾಗಲೇ ನಮಗೆಲ್ಲ ಗೊತ್ತಾಗುತ್ತೆ. ಪರಾಕ್ರಮಿ, ವೀರ, ಧನುರ್ಧಾಯಿ, ದಾನಶೂರ, ಸೂರ್ಯಪುತ್ರ, ಹೀಗೆ ನಾನಾ ಹೆಸರುಗಳಿಂದ ಕರೆಯಲ್ಪಡುವ ಕರ್ಣ ಎಲ್ಲರಿಗೂ ದಾನಶೂರ ಕರ್ಣ ಅಂತಲೇ ಚಿರಪರಿಚಿತ. ಆತನ ತ್ಯಾಗ, ಶೌರ್ಯ ಇದನ್ನೆಲ್ಲ ನಾವು ಮಹಾಭಾರತದಲ್ಲಿ ಕೇಳಿದ್ದೀವಿ. ಆದರೆ ಕರ್ಣನ ಜೀವನದಲ್ಲಿ ಒಂದು ಘಟನೆ ಅವನು ಯಾರ ಹತ್ರನೂ ಹೇಳ್ಕೊಳ್ಳಿಲ್ಲ. ಅದೇನು ಅನ್ನೋದನ್ನ ಈ ಕಥೆನಲ್ಲಿ ನೋಡೋಣ ಬನ್ನಿ. ಆ ಒಂದು ವಿಷಯನ ಕರ್ಣ ಸೂರ್ಯದೇವನ ಮುಂದೆ ಒಮ್ಮೆ ಮಾತ್ರ ಹೇಳ್ಕೊತಾನೆ. ಸೂರ್ಯೋದಯದ ಸಮಯ. ಪ್ರತಿದಿನದಂತೆ ಕರ್ಣ ನದಿ ತೀರದಲ್ಲಿ ನಿಂತಿದ್ದ. ಸೂರ್ಯದೇವನಿಗೆ ನಮಸ್ಕಾರ ಮಾಡಿ ಆರ್ಘ್ಯವನ್ನ ಅರ್ಪಿಸೋದಕ್ಕೆ. ಅವತ್ತು ಸ್ವಲ್ಪ ತಡವಾಗಿ ಬಂದಿದ್ದ. ಸೂರ್ಯನ ಕಿರಣಗಳು ಹೆಚ್ಚಾಗಿನೇ ತೀಕ್ಷ್ಣವಾಗಿದ್ವು. ಕರ್ಣ ಕಣ್ಮುಚ್ಚಿ ಹೇಳಿದ, ಪಿತೃದೇವ, ಇಂದು ನನ್ನ ಮನಸ್ಸು ಯಾಕೋ ಶಾಂತವಾಗಿಲ್ಲ. ಇದನ್ನ ಕೇಳಿದಂತ ಸೂರ್ಯದೇವ ಆಕಾಶದಿಂದ ಒಂದು ಧ್ವನಿ ಬರುತ್ತೆ, ನನ್ನ ಪುತ್ರನಿಗೆ ಏನ್ ನೋವು? ಕರ್ಣ ಒಂದು ಕ್ಷಣ ಮೌನವಾಗಿರ್ತಾನೆ. ಆಮೇಲೆ ಹೇಳ್ತಾನೆ, ನಾನು ದಾನ ಕೊಡ್ತೀನಿ, ಯುದ್ಧ ಮಾಡ್ತೀನಿ, ಆದರೆ ಧರ್ಮ ನನ್ನನ್ನೇ ದೂರ ಮಾಡ್ತಿದೆಯಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಿರ್ಬೋದು ಪಿತೃದೇವ ಅಂತ ಕೇಳ್ತಾನೆ. ಅದಕ್ಕೆ ಸೂರ್ಯದೇವ ಹೇಳ್ತಾನೆ, ನಿನಗೆ ಗೊತ್ತಿರ್ಬೇಕಲ್ಲ, ಒಮ್ಮೆ ಕಣ್ಣು ಮುಚ್ಕೊಂಡು ಮನನ ಮಾಡ್ಕೋ, ಅಂದರೆ ಜ್ಞಾಪಕ ಮಾಡ್ಕೋ ಅಂತ ಹೇಳ್ತಾನೆ. ಕರ್ಣ ಅವಾಗ ಸೂರ್ಯದೇವನ ಹತ್ರ ಒಂದು ಸತ್ಯನ ಹೇಳ್ತಾನೆ. ಒಮ್ಮೆ ಯುದ್ಧದಲ್ಲಿ ನಾನು ಒಬ್ಬ ಗಾಯಗೊಂಡಿದ್ದಂತಹ ಬ್ರಾಹ್ಮಣನನ್ನ ರಕ್ಷಿಸದೆ ಹೋದೆ. ಅವನ ಬಳಿ ಹೋಗಿದ್ರೆ ನಾನು ಯುದ್ಧದಲ್ಲಿ ಸೋಲ್ತಾ ಇದ್ದೆ. ಹಾಗಾಗಿ ಅವನನ್ನು ರಕ್ಷಣೆ ಮಾಡದೆ ನೋಡಿದ್ರು ಸಹ ನಾನು ಹಾಗೆ ಹೋದೆ. ಇದು ಧರ್ಮವೋ ಅಥವಾ ಭಯವೋ ಇನ್ನೂ ಗೊತ್ತಿಲ್ಲ ಅಂತ ಹೇಳ್ತಾನೆ ಕರ್ಣ. ಅದಕ್ಕೆ ಶಾಂತವಾಗಿ ಸೂರ್ಯದೇವ ಹೇಳ್ತಾನೆ, ಇದು ನಿನ್ನ ಪಾಪ ದೊಡ್ಡದಲ್ಲ, ಆದರೆ ಆ ಹೊತ್ತಿನಲ್ಲಿ ಗೊತ್ತಿದ್ದು ನೀನು ಮೌನವಾಗಿದ್ದಲ್ಲ, ಅದಕ್ಕೆ ನಿನಗೆ ಒಂದು ಚಿಕ್ಕ ಶಾಪ ಇದೆ. ಶಾಪನ ಅಂತ ಕರ್ಣ ಶಾಕ್ ಆಗ್ತಾನೆ. ಏನದು ಶಾಪ ಅಂತ ಕೇಳ್ತಾನೆ. ಅದಕ್ಕೆ ಸೂರ್ಯದೇವ ಹೇಳ್ತಾನೆ, ನೀನು ನಿನ್ನ ಜೀವನದಲ್ಲಿ ಯಾವಾಗ ಅತಿ ಅಗತ್ಯವಾದ ಕ್ಷಣದಲ್ಲಿ ನಿನ್ನ ಒಂದು ನೆನಪಿನ ಶಕ್ತಿನ ಬೇಕಾಗ್ತದೋ, ನೀನು ಅವಾಗ ನಿನ್ನ ಬುದ್ಧಿ ನಿನ್ನ ಕೈ ಬಿಟ್ಬಿಡುತ್ತೆ, ಮರ್ತೋಗ್ತೀಯ, ಅದು ಒಂದು ನಿನ್ನ ಶಾಪ ಆಗುತ್ತೆ ಅಂತ ಸೂರ್ಯದೇವ ಹೇಳ್ತಾನೆ. ಕರ್ಣ ಒಂದು ಕ್ಷಣ ಬೆಚ್ಚಿ ಬೀಳ್ತಾನೆ. ನಮಗೆಲ್ಲ ತಿಳಿದಿರೋ ಹಾಗೆ ಸ್ನೇಹಿತರೆ, ಕುರುಕ್ಷೇತ್ರ ಯುದ್ಧದಲ್ಲಿ ರಥದ ಚಕ್ರ ನೆಲಕ್ಕುರುಳಿದಾಗ ಕರ್ಣ ಅಸ್ತ್ರವನ್ನ ಪ್ರಯೋಗ ಮಾಡಬೇಕಾದ್ರೆ ಮಂತ್ರವನ್ನ ಮರಿತಾನೆ. ಅದೇ ಕ್ಷಣದಲ್ಲಿ ಅರ್ಜುನ ಬಾಣವನ್ನ ಬಿಡ್ತಾನೆ. ಕರ್ಣ ನೆಲಕ್ಕೆ ಬಿದ್ದಾಗ ಸೂರ್ಯ ಅಸ್ತಮ ಆಗ್ತಾ ಇರುತ್ತೆ. ಕರ್ಣ ಮೇಲೆ ನೋಡಿ ಒಂದು ಚಿಕ್ಕ ನಗೆಯನ್ನ ಬೀರ್ತಾನೆ. ನನಗೆ ಈಗ ಅರ್ಥ ಆಯ್ತು ಪಿತೃದೇವ, ಈ ನನ್ನ ಸೋಲು ಅರ್ಜುನನ ಶಕ್ತಿಯಿಂದಲ್ಲ, ನಾನು ಅವತ್ತು ಮೌನವಾಗಿದ್ದ ಕಾರಣ ಅಂತ ಹೇಳ್ತಾನೆ. ಅಲ್ಲಿ ಅವನಿಗೆ ಒಂದು ಅರ್ಥ ಆಗುತ್ತೆ, ಪಾಪಕ್ಕಿಂತ ಭಾರವಾದದ್ದು ಪಶ್ಚಾತ್ತಾಪವನ್ನ ಮೌನವಾಗಿ ತಮ್ಮೊಳ ತಾವೇ ಇಟ್ಕೊಳ್ಳೋದು ಅಂತ. ಕರ್ಣನಿಗೆ ಸೂರ್ಯನ ಶಾಪ ನಿಜವಾಗ್ಲೂ ಇತ್ತ ಅನ್ನೋದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ಹೌದು, ಕರ್ಣನಿಗೆ ಶಾಪಗಳು ಇದ್ವು, ಆದರೆ ಅವು ನೇರವಾಗಿ ಸೂರ್ಯನ ಶಾಪ ಅಂತ ಮಹಾಭಾರತದಲ್ಲಿಲ್ಲ. ಆದರೆ ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನ ಮರೆತು ಹೋಗುವ ಕ್ಷಣ, ಆ ಬುದ್ಧಿಭ್ರಮೆ, ಅಸ್ತ್ರ ಪ್ರಯೋಗ ಮಾಡುವಾಗ ಮಂತ್ರವನ್ನ ಮರೆತ ಘಟನೆಗಳು ಪುರಾಣಗಳಲ್ಲಿ ಸ್ಪಷ್ಟವಾಗಿ ಇದಾವೆ. ಕನಿಷ್ಠ 3 ಪ್ರಮುಖ ಶಾಪಗಳು ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಆ 3 ಶಾಪಗಳಲ್ಲಿ ಮೊದಲನೆಯ ಶಾಪ ಪರಶುರಾಮರ ಶಾಪ. ಮೂಲ ಮಹಾಭಾರತದ ಆದಿಪರ್ವದಲ್ಲಿ ಬರುತ್ತೆ. ಪರಶುರಾಮರಿಂದ ಬ್ರಹ್ಮಾಸ್ತ್ರವನ್ನ ಕಲಿತ ಕಾರಣ ತಾನು ಕ್ಷತ್ರಿಯ ಅಲ್ಲ ಅಂತ ಸುಳ್ಳು ಹೇಳಿದ್ದ. ಪರಶುರಾಮರಿಗೆ ಈ ಸತ್ಯ ಗೊತ್ತಾದಾಗ ಹೇಳಿದಂತಹ ಒಂದು ಶಾಪ, ಅತಿ ಅಗತ್ಯದ ಕ್ಷಣದಲ್ಲಿ ನೀನು ಕಲಿತ ಅಸ್ತ್ರ ಮಂತ್ರಗಳನ್ನ ಮರೆತು ಬಿಡ್ತೀಯಾ ಅಂತ ಶಾಪ ಕೊಟ್ಟಿರ್ತಾರೆ. ಕುರುಕ್ಷೇತ್ರದಲ್ಲಿ ರಥದ ಚಕ್ರ ನೆಲಕ್ಕೆ ಉಳಿದಾಗ ಕರ್ಣ ಮಂತ್ರ ಮರೆತಿದ್ದು ಇದು ನೇರವಾಗಿ ಪುರಾಣದಲ್ಲೇನೆ ಇದೆ. ಎರಡನೇದು ಭೂದೇವಿಯ ಶಾಪ. ಇದು ಮೂಲ ವನಪರ್ವದಲ್ಲಿ ಬರುತ್ತೆ. ಒಮ್ಮೆ ಕರ್ಣನ ರಥದ ಚಕ್ರ ಭೂಮಿಯಲ್ಲಿ ಸಿಕ್ಕಾಕೊಂಡಾಗ ಅದನ್ನ ಬಿಡಿಸ್ಲಿಕ್ಕೆ ಸಲುವಾಗಿ ಅವನು ಭೂಮಿಯನ್ನ ಬಲವಂತವಾಗಿ ತೋಡ್ತಾನೆ. ಅವಾಗ ಭೂದೇವಿ ನಿನ್ನ ಮಹತ್ವದ ಕ್ಷಣದಲ್ಲಿ ಭೂಮಿ ನಿನ್ನನ್ನ ಬಿಡೋದಿಲ್ಲ ಅಂತ ಶಾಪ ಕೊಟ್ಟಿರ್ತಾರೆ. ಹಾಗಾಗಿನೇ ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ ಅರ್ಜುನನ ಎದುರು ಕರ್ಣನ ರಥದ ಚಕ್ರ ನೆಲಕ್ಕೆ ಸಿಕ್ಕಾಕೊಳ್ಳುತ್ತೆ. ಇದು ಆ ಭೂದೇವಿ ಶಾಪದ ಫಲ. ಇನ್ನು 3ನೇ ಶಾಪ ಏನು ಅಂತ ನೋಡೋಣ ಬನ್ನಿ. ಗೋವಧೆ, ಒಬ್ಬ ಬ್ರಾಹ್ಮಣನ ಶಾಪ. ಇದರ ಮೂಲ ಬಂದು ಉದ್ಯೋಗ ಪರ್ವದಲ್ಲಿ ಬರುತ್ತೆ. ಕರ್ಣ ತನಗೆ ಅರಿವಿಲ್ಲದಂತೆ ಒಬ್ಬ ಬ್ರಾಹ್ಮಣನ ಗೋವನ್ನ ಕೊಲ್ತಾನೆ. ಅವಾಗ ಬ್ರಾಹ್ಮಣ ಅವನಿಗೆ ಶಾಪವನ್ನ ಇಡ್ತಾನೆ, ನೀನು ಅತಿ ಅನ್ಯಾಯವಾಗಿ ಸಾಯುವೆ ಅಂತ. ಅದೇ ತರ ಅವನು ಕುರುಕ್ಷೇತ್ರ ಯುದ್ಧದಲ್ಲಿ ಅನ್ಯಾಯದಿಂದನೇ ಕರ್ಣನಿಗೆ ಸಾವು ಬರುತ್ತೆ. ಹಾಗಾದ್ರೆ ಸೂರ್ಯ ಶಾಪ ಅನ್ನೋದು ಸುಳ್ಳ? ಸೂರ್ಯನ ಶಾಪ ಎನ್ನುವಂತಹ
ನೇರವಾದ ವಾಕ್ಯಗಳು ಎಲ್ಲೂ ಪುರಾಣದಲ್ಲಿ ಇಲ್ಲ. ಆದ್ರೆ ಸೂರ್ಯ ಮತ್ತೆ ಕರ್ಣ ಸಂಭಾಷಣೆ ಪುರಾಣದಲ್ಲಿದೆ. ಇದರ ಮೂಲ ಬಂದು ಉದ್ಯೋಗ ಪರ್ವದಲ್ಲಿ ಬರುತ್ತೆ. ಸೂರ್ಯ ದೇವರು ಯುದ್ಧ ಶುರುವಾಗಕ್ಕೂ ಮೊದಲೇ ಕುಂತಿಗೆ ಮುಂಚಿತವಾಗಿನೇ ಹೇಳಿರ್ತಾರೆ ಕರ್ಣನ ಪತನ ನಿಶ್ಚಿತ ಅಂತ. ಅಲ್ಲಿಂದಾನೇ ಕರ್ಣನ ವಿಧಿ ಈಗಾಗ್ಲೇ ನಿರ್ಧಾರ ಆಗಿದೆ ಅನ್ನೋದು ಸೂಚನೆ ಸಿಗುತ್ತೆ. ಅಂದ್ರೆ ಶಾಪಗಳ ಅಂಶ ನಿಜ, ಮರೆತು ಹೋಗುವಂತಹ ಕ್ಷಣಗಳು ನಿಜ, ಯುದ್ಧದಲ್ಲಿ ಬುದ್ಧಿ ಭ್ರಮೆ ಆಗೋದು ನಿಜ. ಪುರಾಣಗಳಲ್ಲಿ ಇರುವ ವಿಧಿ ಕರ್ಮ ಶಾಪಗಳ ಒಟ್ಟುಗೂಡಿದ ಪರಿಣಾಮ ನಾವು ಅದನ್ನ ಸೂರ್ಯನ ಮೂಲಕ ವ್ಯಕ್ತಪಡಿಸಿದ್ದೇವೆ. ಈ ಕಥೆಯಲ್ಲಿ ಇರ್ತಕ್ಕಂಥ ಕರ್ಣನ 3 ಶಾಪಗಳು ಮಹಾಭಾರತದ ಆದಿ, ವನ ಮತ್ತು ಉದ್ಯೋಗ ಪರ್ವಗಳಲ್ಲಿ ಉಲ್ಲೇಖ ಆಗಿದ್ದಾವೆ. ಕಥೆಯ ರೂಪ ಮಾತ್ರ ಸಾಹಿತ್ಯಿಕ ಅಷ್ಟೇ. ಸ್ನೇಹಿತರೆ, ಇಲ್ಲಿ ನಾನು ಹೇಳಿರೋ ಕತೆ ಮಹಾಭಾರತದ ಯುದ್ಧದ ಬಗ್ಗೆ ಅಲ್ಲ, ಒಬ್ಬ ವೀರ ಶೂರನ ಮೌನದ ಬಗ್ಗೆ. ಕರ್ಣ ದಾನಶೂರ, ಧೈರ್ಯಶಾಲಿ, ಆದರೆ ಯಾವತ್ತೂ ತನ್ನ ನೋವನ್ನ ಯಾರಿಗೂ ಹೇಳದಂತಹ ಒಬ್ಬ ಮನುಷ್ಯ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಕರ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ಸತ್ತೋಗ್ತಾನೆ. ಆದ್ರೆ ಅವನು ಎಲ್ಲದಕ್ಕಿಂತ ಮೊದಲೇ ಜೀವನದಲ್ಲಿ ಸೋತಿದ್ದ. ಈ ಸೋಲು ಶುರುವಾದದ್ದು ಪರಶುರಾಮ ಅಸ್ತ್ರಗಳ ಗುರು, ಸತ್ಯವನ್ನೇ ಉಸಿರಾಡ್ತಕ್ಕಂತಹ ಮಹಾನ್ ಋಷಿ. ಕರ್ಣನ ಸೋಲು ತನ್ನ ಗುರು ಪರಶುರಾಮರ ಹತ್ರ ಸುಳ್ಳು ಹೇಳದಾಗದೇನೆ ಅವನ ಸೋಲು ಶುರುವಾಗಿತ್ತು. ಅಸ್ತ್ರವನ್ನ ಕಲಿತ ಕ್ಷಣಗಳು ಕರ್ಣನ ಜೀವನದ ಅತಿ ಶ್ರೇಷ್ಠ ಸಮಯ. ಸತ್ಯ ಹೊರಬಂದಾಗ ಪರಶುರಾಮರ ಕಣ್ಗಳಲ್ಲಿ ಕೋಪವಿರಲಿಲ್ಲ, ನಿರಾಶೆ ಇತ್ತು. ಅತಿ ಅಗತ್ಯದ ಕ್ಷಣದಲ್ಲಿ ನೀನು ಕಲಿತ ವಿದ್ಯೆ ನಿನ್ನ ಕೈ ಬಿಡುತ್ತೆ ಅಂತ ಅವ್ರು ಹೇಳಿದ್ದು ಶಾಪ ಅಲ್ಲ, ಅವನಿಗೆ ನೆನ್ಪಿಟ್ಕೋ ಅಂತ ಒಂದು ಎಚ್ಚರಿಕೆಯ ಗಂಟೆನ ಹೇಳಿದ್ದು. ಆ ದಿನದಿಂದಲೇ ಕರ್ಣನೊಳಗೆ ಒಂದು ಭಯ ಕೂಡ ಹುಟ್ಟಿತ್ತು, ನಾನು ಮರೆತು ಬಿಡ್ತೀನ ಅಂತ. ವಿಧಿ ಅಂದ್ರೆ ಒಮ್ಮೆ ಬರ್ದ್ಬಿಟ್ಟು ಮುಗ್ದೋಗ ಅಂತದ್ದಲ್ಲ, ಅದು ನಿಧಾನವಾಗಿ ಜೀವನದಲ್ಲಿ ನಡೀತಕ್ಕಂಥದ್ದು. ಅದ್ರ ಜೊತೆಗೇನೆ ಒಂದು ಯುದ್ಧದಲ್ಲಿ ಕರ್ಣ ಒಬ್ಬ ಗಾಯಗೊಂಡ ಬ್ರಾಹ್ಮಣನನ್ನ ರಕ್ಷಣೆ ಮಾಡಲಿಲ್ಲ. ಅಲ್ಲಿ ಅವನ ಮುಂದೆ 2 ಆಯ್ಕೆ ಬಂತು, ಧರ್ಮ ಮತ್ತೆ ಜಯ. ಆ ಕ್ಷಣದಲ್ಲಿ ಅವನು ಜಯವನ್ನ ಆಯ್ಕೆ ಮಾಡ್ಕೊಂಡಿದ್ದ. ಆ ಶಾಪ ಕರ್ಣನನ್ನ ಹೊರಗಿನಿಂದಲ್ಲ ಒಳಗಿನಿಂದನೇ ಹೊಡೀತು. ಹಾಗೇನೆ ಭೂಮಿಯಲ್ಲಿ ರಥದ ಚಕ್ರ ಸಿಕ್ಕಾಕೊಂಡಾಗ ಭೂಮಿಯನ್ನ ಬಲವಂತವಾಗಿ ತೊಡೆದ. ಆಗ ಭೂದೇವಿಯ ಸಹನೆ ಮುಗ್ದಿತ್ತು. ಅಲ್ಲಿ ಭೂದೇವಿ ಕೊಟ್ಟಂತ ಶಾಪ, ನಿನ್ನ ಅಂತ್ಯದ ಅಗತ್ಯದ ಕ್ಷಣದಲ್ಲಿ ನಾನಿನ್ನ ಬಿಡಲ್ಲ ಅಂತ ಹೇಳಿದ್ರು. ಈ 3 ಶಾಪಗಳು ಕರ್ಣನ ಜೀವನದಲ್ಲಿ ಒಂದೇ ದಿನ ಭೇಟಿಯಾದವು. ಕುರುಕ್ಷೇತ್ರದಲ್ಲಿ ಆ ಧೂಳು, ಶಬ್ದ, ರಕ್ತ. ಕರ್ಣ ಬಾಣ ಎತ್ಕೊಳ್ತಾನೆ, ಮಂತ್ರ ನೆನಪಾಗ್ಲಿಲ್ಲ. ಮಹಾಭಾರತ ನಮಗೆ ಕಲಿಸೋದು ವೀರತ್ವವನ್ನಲ್ಲ ಸ್ನೇಹಿತರೆ, ಹೊಣೆಗಾರಿಕೆಯನ್ನ. ಇದು ಇವತ್ತಿನ ಕರ್ಣ ಹೇಗೆ ಶಾಪವನ್ನ ಪಡೆದಿದ್ದ, ಹೇಗೆ ಅವನ ಅಂತ್ಯ ಆಯಿತು ಅಂತ ಪರಾಕ್ರಮಶಾಲಿ ಅವನ ಪತನ ಆಗೋದಕ್ಕೆ ಅವನ ಹಿಂದೆ ನಡೆದಿದ್ದಂತಹ ಕಾರಣಗಳು ಏನಿರ್ಬೋದು ಅನ್ನೋದು ನಾನು ನಿಮಗೆ ಇವತ್ತು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಇದು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ತರಹದ ವಿಷಯಗಳನ್ನ ಕಥೆಯ ರೂಪವಾಗಿ ಪ್ರತಿ ವಾರ ಕಥೆಗಾರ ಪಾಡ್ಕಾಸ್ಟ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ಹಾಗೆ ಬೇರೆಯವರಿಗೂ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಾರ ಬಗ್ಗೆ ಹೇಳೋಣ ಸ್ನೇಹಿತರೆ. ನಮಸ್ಕಾರ. ನಾನು ನಿಮ್ಮ ವಿಲಾಸ್ ಎಚ್ಚರಿಕೆ ಕ್ರಾಂತಿ ಕ್ರಿಯೇಷನ್ಸ್ನ ಕಥೆಗಾರ ಪಾಡ್ಕಾಸ್ಟ್ ಇಂದ. ನಮಸ್ಕಾರ.